ಭಾಳಷ್ಟು ಜನಕ್ಕೆ ಏನಂತಂದರೆ ಇಷ್ಟಪಟ್ಟಂಗೆ ಮದುವೆ ಆಗಲ್ಲ. ಏನಕ್ಕೆ ಆಗಲ್ಲ ಅಂತಂದರೆ, ಏನೋ ಒಂದು ಕಲ್ಪನೆ ಇಟ್ಕೊಂಡಿರ್ತಾರೆ, ನನ್ನ ಗಂಡ ಹಿಂಗಿರಬೇಕು, ನನ್ನ ಗಂಡ ಈ ಥರ ಇಂಥ ವ್ಯಕ್ತಿತ್ವ ಇರಬೇಕು, ಯಾವುದೇ ರೀತಿಯ ಕೆಟ್ಟ ಅಭ್ಯಾಸ ಇರಬಾರ್ದು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಮನೆಯವರನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು, ನಾನು ಕೇಳಿದ್ದು ಕೊಡಿಸ್ಬೇಕು, ನಾನು ಹೇಳ್ದಂಗೆ ಮಾಡಬೇಕು, ಬಾ ಅಂದರೆ ಬರಬೇಕು, ಹೋಗು ಅಂದರೆ ಹೋಗೋದು, ಏನೇನೋ ಕಲ್ಪನೆಗಳು ಇಟ್ಕೊಂಡಿರ್ತಾರೆ. ಅದು ಒಳ್ಳೆಯ ಕಲ್ಪನೆಗಳಾಗಿರ್ಬೋದು ಅಥವಾ ಹುಚ್ಚು ಕಲ್ಪನೆಗಳಾಗಿರೋದು ಅವರವ್ರ ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು. ಆದರೆ ನಾನು ಏನು ಹೇಳ್ತೀನಿ, ನೀವು ಯಾವುದೇ ರೀತಿಯನ್ನಾರು ಬಯಸಿ, ನಾಟ್ ಟು ದಿ ಪರ್ಫೆಕ್ಟ್ ಯಾರೂ ಇಲ್ಲ, ನಿಯರ್ ಟು ದಿ ಪರ್ಫೆಕ್ಟು. ನೀವು ಯಾರಿಗೋ ಬ್ರೋಕರ್ಗೆ ಹೇಳ್ತೀರ, ಒಂದು 10 ಜನ ಹುಡುಗಿ ಅಥವಾ ಹುಡುಗನ ಫೋಟೋ ತೋರಿಸ್ತು ಅಂತಂದರೆ, ನೀವು ಯಾರನ್ನ ಆರಿಸ್ಕೋಬೇಕು ಅನ್ನೋಂಥದ್ದು ನಿಮಗೆ ಬಿಟ್ಟಂಥ ವಿಚಾರ. ಅದೇ ನೀವು ಆರಿಸ್ಕೋತೀರಿ, ನೋಡೋಕ್ಕೆ ಚೆನ್ನಾಗಿದೆ ಅಂತ. ಫೋಟೋದಲ್ಲಿ ಏನಿದೆ, ಫೋಟೋದಲ್ಲಿ ಏನಷ್ಟೇ 50% ಆ ಹುಡುಗಿ ಕ್ಯಾರೆಕ್ಟರ್ಲಾಗಲಿ ಅಥವಾ ಹುಡುಗನ ಕ್ಯಾರೆಕ್ಟರ್ಲಾಗಲಿ ಇರೋದಿಲ್ಲ. ಕ್ಯಾರೆಕ್ಟರ್ಲಾಗಲಿ ಮನೆತನ ಆಗಲಿ ನೀವೇನು ಅನ್ಕೊಂಡು ನೋಡೋದಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ. ಎಲ್ಲ ಫೋಟೋ ಸೆಷನ್ ಮಾಡ್ತಿರ್ತಾರೆ, ಬ್ಯೂಟಿಫುಲ್ ಆಗಿರುತ್ತೆ. ನೋಡಿದ ತಕ್ಷಣ ವ್ಯಕ್ತಿತ್ವ ನಾವು ಕಂಡುಹಿಡಿಯೋದಕ್ಕಾಗೋದಿಲ್ಲ. ಆದರೆ ಈ ಒಂದು ನಾನು ಹೇಳುವಂಥ ಒಂದು ತಂತ್ರವನ್ನು ಮಾಡ್ತು ಅಂತಂದರೆ, ನೀವು ಯಾವ ರೀತಿ ಇಷ್ಟಪಡ್ತೀರೋ ಅಂಥವರನ್ನೇ ನಿಮಗೆ ಸಿಗುತ್ತೆ. ಅಥವಾ ಅಂಥ ವಧು, ಹುಡುಗ ಮಾಡೋದಕ್ಕೊಂದು ಹುಡುಗಿ ಸಿಗ್ತದೆ, ಹುಡುಗಿ ಈ ಥರ ಮಾಡಿದ್ರೆ ಹುಡುಗ ಸಿಗ್ತದೆ. ಈ ಒಂದು ತಂತ್ರವನ್ನು ಮಾಡ್ಕೋಬೇಕು. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚದ್ವಿಷ್ಟಪತಿ ಚಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಯ. ಎಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಸೂರ್ಯಾಘಾತ ಅಂದರೆ ಸನ್ಸ್ಟ್ರೋಕ್ ಅಂತ ಹೇಳ್ತಾರೆ. ಜಾಸ್ತಿ ಬಿಸಿಲು ನೀರು ತಪ್ಪಿ ನಿಂತ್ಕೋತು ಅಂತಂದರೆ ಅವ್ರಿಗೆ ತಲೆ ಬೀಳುವಂಥದ್ದು, ಸುಸ್ತಾಗಿ ಬೀಳುವಂಥದ್ದು, ಇದನ್ನು ಸನ್ಸ್ಟ್ರೋಕ್ ಅಂತ ಹೇಳ್ತಾರೆ. ಅಂದರೆ ಸೂರ್ಯಾಘಾತ ಆಗುತ್ತದೆ ಅಂತ. ಈ ಸೂರ್ಯಾಘಾತ ಇರುವಂಥವ್ರು ಅಥವಾ ಚೂರು ಬಿಸಿಲಾದರೂ ಕೂಡ ಸುಸ್ತಾಗುವಂಥವ್ರು, ಸನ್ಸ್ಟ್ರೋಕ್ ಇಲ್ಲ ಅಂತಂದರೂ ಕೂಡ ಸ್ವಲ್ಪ ಬಿಸಿಲಾದರೂ ಕೂಡ ಸುಸ್ತಾಗುವಂಥದ್ದು, ಏನಾದರೂ ಉಸಿರು ಕಟ್ಟಿದಂಗೆ ಆಗುವಂಥದ್ದು, ಈ ಥರ ಮಾಡಿದ್ರೆ ವ್ಯಾನ ಮುದ್ರೆಯನ್ನು ಮಾಡಿ. ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಪ್ಲಸ್ ಮಧ್ಯದ ಬೆರಳು, ಕಿರುಬೆರಳು ಪ್ಲಸ್ ಉಂಗುರದ ಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ವ್ಯಾನ ಮುದ್ರೆ. ಈ ವ್ಯಾನ ಮುದ್ರೆಯನ್ನು ಮಾಡ್ತಂದರೆ ಸೂರ್ಯಾಘಾತ ತಡೆಯಬಹುದು, ಸನ್ಸ್ಟ್ರೋಕ್ ಅನ್ನೋಂಥದ್ದು ನಿವಾರಣೆ ಆಗುತ್ತದೆ. ಎರಡು ಮಾತು ಇದನ್ನು ಮಾಡಿ ಜಸ್ಟ್ 15 ನಿಮಿಷಗಳ ಕಾಲ ಮಾಡಿ. ಅದೆಂಥದ್ದೇ ಯಾವುದೇ ರೀತಿಯಂಥ ಒಂದು ಸನ್ಸ್ಟ್ರೋಕ್, ಸೂರ್ಯಾಘಾತ ಅಂದರೆ ಬಿಸಿಲಿಗೆ ಹೋದ ತಕ್ಷಣ ಸುಸ್ತಾಗುವಂಥದ್ದು, ಬೇರೆಂಥ ಕಪ್ಪಾಗಿ ಮಂಜಾಗುವಂಥದ್ದು ಅವಾಗ ಆಗ್ತಾಯಿತ್ತು ಅಂದರೆ ನಿವಾರಣೆ ಮಾಡ್ಕೋಬೋದು. ಅತ್ಯದ್ಭುತವಂತ ಸರಳವಾದಂಥ ಒಂದು ಮುದ್ರೆ ಅಂತ ಹೇಳಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾನೇ ಇಲ್ಲ. ಇನ್ನು ಕೆಲವರು ಗುರುಗಳೇ ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್, ಗುರುಗಳೇ ಸಾಲದವರು ದುಡ್ಡು ಕೊಡು, ಇಲ್ಲಾಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ನಾನು ಕೇಸ್ ಹಾಕ್ತೀನಿ ಅಂತ ಎಲ್ಲ ಎದುರಿಸ್ತಾ ಇದ್ದಾರೆ. ಭಯ ಆಗ್ತಾಯಿದೆ ಗುರುಗಳೇ, ಏನು ಮಾಡೋದು? ಎಷ್ಟೊಂದು ಜನಕ್ಕೆ ದುಡ್ಡು ಕೊಟ್ಕೊಂಡು, ನಮ್ಗೆ ಬೇಕಾಗಿದ್ದವ್ರಿಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ ಗುರುಗಳೇ, ವಾಪಸ್ ಕೇಳ್ತೀನಿ, ಕೊಡ್ತಾ ಇಲ್ಲ, ಫೋನ್ ಕಟ್ ಮಾಡ್ತಾರೆ, ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ ಅಂತಾರೆ. ಇಂಥವ್ರಿಗೆಲ್ಲ ಈ ದುಡ್ಡು ಯಾವುದೇ ರೀತಿಯ ದುಡ್ಡು ವಾಪಸ್ ಬರಬೇಕು ಅಂತಂದರೆ ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡಿ, ಅದು ಅಂಥದ್ದೇ ರೀತಿಯಾದಂಥ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲ್ಲ. ಎಸ್ಪೆಷಲಿ ಈ ಒಂದು ಯಂತ್ರ ಅಂದರೆ ಅದ್ಭುತವಾದಂಥ ಯಂತ್ರ. ಇದನ್ನು ಸಾಲ ಸೋಲ ಇರುವಂಥವ್ರು ಮಾತ್ರ ತೊಗೋಬೇಕು ಅಂತ ಅಲ್ಲ. ಗುರುಗಳೇ ನನಗೆ ಸಾಲ ಸೋಲಗಳು ಏನಿಲ್ಲ, ಆದರೂ ನಾನು ಸೈಟ್ ತೊಗೊಂಡಿಲ್ಲ, ಮನೆ ಕಟ್ಟಿಲ್ಲ, ಮತ್ತು ಇಂಪ್ರೂವ್ಮೆಂಟ್ ಆಗಿಲ್ಲ ಗುರುಗಳೇ. ಫೋನ್ ಇನ್ನೊಂದು ಬಳಸ್ತೀನಿ ಅಂತಂದರೆ, ನಮ್ಮ ಮಕ್ಕಳಿಗೆ ಒಳ್ಳೆ ಕಡೆ ಎಜುಕೇಷನ್ ಕೊಡೋಕ್ಕಾಗಿ ಲಕ್ಷಾಂತರ ರೂಪಾಯಿ ಆಗುತ್ತೆ, ಏನು ಮಾಡೋದು ಅನ್ನೋದು ಗೊತ್ತಾಗ್ತಾಯಿಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ಗುರುಗಳೇ ನನ್ನದು ಮಕ್ಳಿಗೆ ಒಳ್ಳೆ ಕಡೆ ಮದುವೆ ಮಾಡೋಕ್ಕಾಗಲ್ಲ ಗುರುಗಳೇ, ಸುಮ್ಮನೆ ಮನೇಲಿ ಕೂತಿದ್ದಾರೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನನಗೆ ಬೆಂಡೆ ನೋಡೋಕೆ ಹೋಗಿಲ್ಲ ಅಂತ. ಎಷ್ಟು ಕಷ್ಟ ಗೊತ್ತಿಲ್ಲ. ಇದಕ್ಕೂ ತಲೆ ಕೆಡಿಸ್ಕೊಬೇಡಿ. ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದರೆ, ಮತ್ತು ಭಾಳ ಜನ ಕಾರ್ಗಿರ್ ತೊಗೊಂಡು ಓಡಾಡಬೇಕು, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ತೊಗೊಂಡು ಓಡಾಡ್ತಾರೆ, ಒಡವೆಗಳು ಮಾಡಿಸ್ಕೋಬೇಕು ಅಂತಂದರೆ ಆಗ್ತಾಯಿಲ್ಲ ಗುರುಗಳೇ. ಇದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರನೇ ಅಲ್ಲ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರಬೇಕು ಅಂತ. ಯಾಕಂದರೆ ಹಣಕಾಸು ಏನಿಲ್ಲದಿದ್ರೂ ಕಡಿಮೆ ನಡೆಯುತ್ತೆ, ಆದರೆ ದುಡ್ಡಿಲ್ಲ ಅಂತಂದರೆ ಕೂಡ ಜೀವನ ನಡೆಯೋದೇ ಇಲ್ಲ. ಅದಕ್ಕೋಸ್ಕರ ಆ ದುಡ್ಡು ಏನಂತಂದರೆ ದೃಷ್ಟಿ ದೋಷದಿಂದನೋ ಬೇರೆ ಯಾವುದೋ ರೀತಿಯಂಥ ಸಮಸ್ಯೆಯಿಂದನೋ ಕರ್ಮಗಳಿಂದನೋ ಈ ಒಂದು ನಮಗೆ ಹಣಕಾಸಿನ ಅಭಾವ ಸಡನ್ನಾಗಿ ಚೆನ್ನಾಗಿ ನಡೀತದೆ, ಇದ್ದಕ್ಕಿದ್ದಂಗೆ ಲಾಸ್ ಆಗಿಬಿಡ್ತದೆ, ಇದ್ದಕ್ಕಿದ್ದಂಗೆ ವ್ಯಾಪಾರ ನಿಂತೋಗ್ಬಿಡುತ್ತೆ.
ಅದಕ್ಕೋಸ್ಕರ ನೀವೇನು ಮಾಡಿ ಅಷ್ಟಲಕ್ಷ್ಮಿ ಅಂತವನ್ನು ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ. ಗೊತ್ತಲ್ಲ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ತುಂಬ ಚೆನ್ನಾಗ್ತಾ ಬರುತ್ತೆ ಗೊತ್ತಲ್ಲ. ನಾವು ಮಾಡ್ಕೊಳ್ಳಿ. ಎಂಥದ್ದೇ ಹಣಕಾಸಿನ ಸಮಸ್ಯೆನ ಮನೇಲಿ ಇಟ್ಟು ಪೂಜೆ ಮಾಡಿ ನಿವಾರಣೆ ಆಗ್ಬಿಡುತ್ತೆ ಗೊತ್ತಲ್ಲ. ಏಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವರ ಮನೆಯಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಸುಮ್ಮನೆ ಇಟ್ಬಿಡಿ, ಅದು ಪಾಡೋದು ಕೆಲಸ ಮಾಡ್ತಾ ಇರುತ್ತೆ. ನಿಮಗೆ ಅದೆಂಥದ್ದೇ ಹಣಕಾಸಿನ ಅಭಾವ ಬಂತಂದರೆ ಯಾವುದೇ ರೀತಿಯ ದುಡ್ಡು ಬಂದ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಭಾಳಷ್ಟು ಜನ ಇಲ್ಲಿ ಗುರುಗಳೇ ತೊಗೊಂಡೋಗಿ 3-4 ತಿಂಗಳಾಯ್ತು ಗುರು, ಅರ್ಧ ಸಾಲ ತೀರಿಸ್ಬಿಟ್ಟಿದ್ದೀವಿ ಅಂತಾರೆ. ತುಂಬ ಖುಷಿಯಾಗುತ್ತೆ. ಇನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತಗೊಂಡು ಹೋಗಬೇಕು ಅಂತ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ನಿಮ್ಮ ಮನೆಯವ್ರನ್ನ ಯಾರು ಕಳಿಸಿ, ಅವ್ರ ಕೈಲಿ ಕೊಟ್ಟು ಕಳಿಸಿ, ಅವ್ರು ನೇರವಾಗಿ ನಿಮ್ಮ ಮನೆಗೆ ತಂದು ಕೊಡ್ತಾರೆ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಎಂಥದ್ದೇ ನೀವೇನೇ ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ತುಂಬ ಹಣಕಾಸಿನ ಸಮಸ್ಯೆ ಇದೆ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಅದು ನಿಮ್ಮನ್ನು ಕಾಯೋದು ಅಲ್ಲ. ತುಂಬ ಬೆನಿಫಿಟ್ ಆಗುತ್ತೆ. ಇಟ್ಟವ್ರಿಗೆ ಅದರದ್ದೊಂದು ಒಂದು ಪ್ರಭಾವ ಏನು ಅಂತ ಗೊತ್ತಾಗುತ್ತೆ. ತುಂಬ ಜನ ಹಿಂದೆ ಕೂಡ ತುಂಬ ಜನ ತೆಗೆದುಕೊಂಡು ಒಳ್ಳೆಯದಾಗಿದೆ, ಈಗಲೂ ಕೂಡ ಆಗ್ತದೆ, ಮುಂದಕ್ಕೂ ಕೂಡ ಆಗ್ತಾ ಬರುತ್ತೆ ಇಲ್ಲ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ, ಯಾಕಂದರೆ ಆ ಥರ ಗಿಡಮೂಲಿಕೆಗಳು, ವನಸ್ಪತಿಗಳು, ಭೂತಾಳೆಗಳು ಎಲ್ಲ ಕುಟ್ಟಿ ಪುಡಿ ಮಾಡಿ ಅರ್ದು ಒಣಗಿಸಿ ಭಸ್ಮ ಮಾಡಿ ಆ ಯಂತ್ರವನ್ನು ನಿಮ್ಗೆ ಕೊಟ್ಟಿರ್ತೀವಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗೇ ಆಗುತ್ತೆ, ಆಗಲೇಬೇಕು ಅಲ್ಲ. ಇದು ತುಂಬ ಅಂದರೆ ತುಂಬ ಉಪಯುಕ್ತವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಕೊಳ್ಳಿ. ನಿಮ್ಮ ಹಣಕಾಸಿನ ಸಮಸ್ಯೆಯಿಂದ ನೀವು ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಇದು ತುಂಬ ಉಪಯುಕ್ತ. ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಬೇಕೇ ಬೇಕು. ಯಾಕಂದರೆ ಹಣಕಾಸು ಯಾರಿಗೆ 80% ನಮ್ಮ ಜೀವನನ ಕಾಪಾಡುವಂಥದ್ದು ದುಡ್ಡು. ಹಾಗಾಗಿ ಹಣಕಾಸು ತುಂಬ ಇಂಪಾರ್ಟೆಂಟು. ಆ ಹಣಕಾಸನ್ನು ನಮ್ಮ ದೈವಶಕ್ತಿಯಿಂದ ಆ ಒಂದು ಹಣಕಾಸಿನ ಒಂದು ಅರಿವು ಜಾಸ್ತಿ ಆಗುತ್ತೆ. ಆ ಒಂದು ಶಕ್ತಿನ ಹೆಚ್ಚಿಸಿ ಮಾಡುತ್ತೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಅಂತ ಹೇಳ್ಬೋದು. ಇದು ಯಂತ್ರದ ಒಂದು ವಿಚಾರ ಅಂತ ಹೇಳ್ಬೋದು. ಮದುವೆ ಜೀವನದಲ್ಲಿ ಒಂದು ವಿಶೇಷವಾದಂಥದ್ದು, ನಮ್ಮ ಒಂದು ಭಾರತೀಯ ಸಂಸ್ಕೃತಿ ವಿಶೇಷ ಒಂದು ಟರ್ನಿಂಗ್ ಪಾಯಿಂಟ್, ಅಂದರೆ ಮೂಲ ಉದ್ದೇಶ. ಯಾಕಂದರೆ ಒಂದು ಮಗು ಬೆಳೆಯುತ್ತೆ, ಬೆಳೆದು ದೊಡ್ಡದಾಗುತ್ತೆ, ಕೆಲಸಕ್ಕೆ ಸೇರಿಕೊಳ್ಳುತ್ತೆ, ಜೀವನೋಪಾಯಕ್ಕೆ ಎಲ್ಲ ರೀತಿಯಾದಂಥ ಒಂದು ಬೆಳವಣಿಗೆನ ಮಾಡಿಕೊಳ್ಳುತ್ತೆ. ಅಂತಂದರೆ ಊಟ ಮತ್ತು ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುತ್ತೆ. ನೆಕ್ಸ್ಟು ಯಾವುದು ಸ್ಟೇಜು ಅಂತಂದರೆ ಮದುವೆ. ಈ ಮದುವೆ ಏನಕ್ಕಾಗಬೇಕು ಅಂತ ನೋಡಿ, ಮದುವೆ ಅನ್ನುವಂಥದ್ದು ಆಗಲೇಬೇಕು ಅನ್ನುವಂಥದ್ದಕ್ಕೆ ಒಂದು ವಿಶೇಷವಾದಂಥ ಒಂದು ಕಾರಣ ಏನು ಅಂತಂದರೆ, ಇದು ಪ್ರಕೃತಿ ನಿಯಮ. ಹೆಂಗೆ ಪ್ರಕೃತಿ ನಿಯಮ ಮದುವೆನೇ ಆಗಲೇಬೇಕಾ ಅಂತಂದರೆ, ಒಂದು ಮೇಯ್ನಾಗಿ ಏನಂತಂದರೆ, ಒಂದು ಭಗವಂತ ಎಲ್ಲ ಒಂದು ಪಶು ಪಕ್ಷಿ ಪ್ರಾಣಿ, ಒಂದು ಇರುವೆ ಜಿರಳೆ ಕಪ್ಪೆ ಮೀನು ಜಂತುಗಳಿಗೂ ಕೂಡ ಒಂದು ಭೂಮಿಗೆ ಕಳಿಸೋಕ್ಕಿಂತ ಮುಂಚೆ ಒಂದು ವಿಚಾರವನ್ನು ಹೇಳಿ ಕಳಿಸ್ತೇನೆ. ನಿನ್ನ ಉದ್ದೇಶನೇ ಇದು, ಒಂದು ಉದ್ದೇಶವನ್ನು ಹೇಳಿ ಕಳಿಸಿರ್ತೇನೆ. ಯಾವುದು ಆ ಉದ್ದೇಶ ಅಂತ ನಾವು ನೋಡೋದಾಯ್ತು ಅಂದರೆ, ಹುಟ್ಟಬೇಕು. 2ನೇ ಸ್ಟೆಪ್ಪು, ಮೊದಲು ಹುಟ್ಟಬೇಕು, ಆಹಾರವನ್ನು ಹುಡುಕಬೇಕು ಮತ್ತು ಸಂತಾನೋತ್ಪತ್ತಿ ಮಾಡಬೇಕು. 3 ಕೆಲಸ ಮೇಯ್ನು. ಹುಟ್ಟಬೇಕು, ಮತ್ತು ಆಹಾರವನ್ನು ಬೆಳಿಬೇಕು, ಆಹಾರ ಹುಡುಕಿ ತನ್ನ ಸ್ವಂತ ಇದನ್ನು ಬೆಳಬೇಕು, ಮತ್ತು ಸಂತಾನೋತ್ಪತ್ತಿ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಮಕ್ಕಳಾಗದಿದ್ದರೆ ಮೋಕ್ಷವಿಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಮಕ್ಕಳಂತಾಗದಿದ್ದರೆ ಮೋಕ್ಷವಿಲ್ಲ ಅಂತ. ಅಂದರೆ ಮಕ್ಕಳಾಗದಿದ್ದರೆ ಮೋಕ್ಷವಿಲ್ಲ ಅಂತಂದರೆ ಏನು ಅಂತಂದರೆ, ಭಗವಂತನ ಒಂದು ನಿಯಮಾನುಸಾರ ನಾವು ಮದುವೆ ಅನ್ನೋಂಥದ್ದಾಗಬೇಕು, ಅಥವಾ ಇನ್ನೊಂದು ಜೀವಿಗೆ ಒಂದು ಕ್ರಿಯೇಟರ್ ಅಂತ ಹೇಳ್ತೀವಿ. ಅಂತಂದರೆ ಉತ್ಪತ್ತಿಯನ್ನು ಮಾಡಬೇಕು, ಇನ್ನೊಂದು ಜೀವಿಗೆ ಬರೋದಕ್ಕೆ ಕಾರಣೀಭೂತರಾಗಬೇಕು. ಇವಾಗ ನಿಮಗೆ ಹುಟ್ಟುವಂಥ ಮಕ್ಕಳು ವಿಶ್ವಮಾನವರಾಗ್ಬೋದು, ಸಾವಿರಾರು ಕೋಟ್ಯಾಂತ ಜನಕ್ಕೆ ಸಹಾಯ ಮಾಡುವಂಥ ಒಂದು ವ್ಯಕ್ತಿ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾರಿಗೆ ಗೊತ್ತು ನಮ್ಮ ಮಕ್ಕಳು ಹಿಂಗೆ ಆಗ್ತಾರೆ ಅಂತ ಅಲ್ವಾ? ಹಾಗಾಗಿ ಭಗವಂತ ಭಾಳಷ್ಟೊಬ್ಬರು ಗುರುಗಳು ಹೇಳ್ತಾಯಿದ್ರು, ಭಗವಂತ ನಿಮ್ಮ ಹೊಟ್ಟೆಲಿ ಹುಟ್ಟಿದ್ರೂ ಕೂಡ ಆದರೆ ನಿಮ್ಮ ಮಕ್ಕಳಲ್ಲ, ಭಗವಂತನ ಮಕ್ಕಳು, ಭಗವಂತ ಸೃಷ್ಟಿ. ಈ ಮಗು ಹೊಟ್ಟೆ ನೋಡಿ ಹೆಂಗೆ ಬೆಳೀತಾವೆ, ನೀವು ಬೆಳೆಸ್ತೀರ, ಅದನ್ನು ನೀರಾಕಿ ಬೆಳೆಸ್ತೀರಿ, ನೀವು ಆಹಾರವನ್ನು ಸೇವಿಸ್ತೀರ ಅಷ್ಟೇ.
ಹೊಟ್ಟೆಲಿ ಬೆಳೆಯುವಂಥ ಒಂದು ಕ್ರಿಯೆ ಯಾರು ಬೆಳೆಸ್ತಾರೆ? ಅದು ಹಾಕಿದ್ದದೇ ಆಗುತ್ತೆ. ಅದು ಯಾರು ಮಾಡೋದು? ಪ್ರಕೃತಿಯಿಂದ ದೇವರು, ಪ್ರಕೃತಿನ ದೇವರು ಅಂತ ಕರಿತೀವಿ ನೋಡಿ. ಒಂದು ಮಗುವಿನಲ್ಲಿ ಒಂದು ಹೆಣ್ಮಗಳು ಮದುವೆ ಆದ ನಂತರ 3-4 ತಿಂಗಳಲ್ಲಿ ಪ್ರೆಗ್ನೆಂಟ್ ಆಯಿತು ಅಂತಂದಾಗ ಹೊಟ್ಟೆ ನೋಡಿ ಯಾವ್ದು ರೀತಿ ನಿಧಾನಕ್ಕೆ ಡೆವಲಪ್ ಆಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತೇ ಆಗಲ್ಲ. ನಿಮಗೆ ನೀವು ಸ್ಕ್ಯಾನಿಂಗ್ ಏನಿಂಗ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಬೆಳವಣಿಗೆ ಇದೆ ಅಂತ ಹೇಳ್ತಾ ಇರುತ್ತೆ. ಅದಾಗಿದೆ. ಯಾರು ಬೆಳೆಸ್ತಾರೆ ಅದನ್ನು? ನೀವು ಆಹಾರ ಒಂದು ಮಾತ್ರ ಕೊಡ್ತೀರ, ಅದೇ ಬೆಳವಣಿಗೆ ಅದು ಕೈ ಹಿಂಗೆ ಬರಬೇಕು, ಕಾಲು ಹಿಂಗೆ ಬರಬೇಕು ಅಂತ ಯಾರು ಬೆಳೆಸ್ತೀರ? ಭಗವಂತ ತಾನೆ, ಅಂದರೆ ಪ್ರಕೃತಿ ತಾನೆ. ಪ್ರಕೃತಿ ಅಂದರೆ ಭಗವಂತ ಅಂದರೆ ಪ್ರಕೃತಿ. ದೇವರು ಗುರುಗಳು ಹೇಳ್ತಿದ್ದೆ, ಎತ್ತಿ ಮೇಲಿಂದ ಬಿಸಾಕೋಕ್ಕಾಗಲ್ಲ. ಅದಕ್ಕೆ ಇಂಥವ್ರ ಹೊಟ್ಟೆಲಿ ಹುಟ್ಟು ಅಂತ ಹೇಳ್ತಾರೆ. ಇಂಥವರ ಒಂದು ಆಶ್ರಯದಲ್ಲಿರು ಅಂತ ಒಬ್ಬರ ಹೊಟ್ಟೆಯಲ್ಲಿ ಹುಟ್ಟಿಸ್ತಾನೆ ಇದಲ್ಲ. ಹಾಗಾಗಿ ಒಂದು ವ್ಯಕ್ತಿನ ಕಾರಣೀಭೂತರಾಗಬೇಕು ಇನ್ನೊಂದು ಜೀವಿಗೆ ಅಂತ ಹೇಳ್ತಾರೆ. ಅದಕ್ಕೆ ಏನೇನಾಗಬೇಕು ಅಂದರೆ ಮದುವೆ ಅನ್ನೋಂಥದ್ದು ಆಗಬೇಕು ಅದಲ್ಲ. ಈ ಮದುವೆ ಅನ್ನೋಂಥದ್ದು ಆಗಬೇಕು ಅಂತಂದರೆ ನಾವು ಏನು ಯಾರನ್ನೋ ಅಂದರೆ ಮದುವೆ ಆಗ್ಬಿಡೋಕ್ಕಾಗುತ್ತೆ, ಇಷ್ಟಪಟ್ಟವರೊಂದಿಗೆ ಆಗಬೇಕು. ಭಾಳಷ್ಟು ಜನಕ್ಕೆ ಏನಂತಂದರೆ ಇಷ್ಟಪಟ್ಟಂಗೆ ಮದುವೆ ಆಗಲ್ಲ. ಏನಕ್ಕೆ ಆಗಲ್ಲ ಅಂತಂದರೆ ಏನೋ ಒಂದು ಕಲ್ಪನೆ ಇಟ್ಕೊಂಡಿರ್ತಾರೆ, ನನ್ನ ಗಂಡ ಹಿಂಗಿರಬೇಕು, ನನ್ನ ಗಂಡ ಈ ಥರ ಇಂಥ ವ್ಯಕ್ತಿತ್ವ ಇರಬೇಕು, ಯಾವುದೇ ರೀತಿಯ ಕೆಟ್ಟ ಅಭ್ಯಾಸ ಇರಬಾರ್ದು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಮನೆಯವರನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು, ನಾನು ಕೇಳಿದ್ದು ಕೊಡಿಸ್ಬೇಕು, ನಾನು ಹೇಳ್ದಂಗೆ ಮಾಡಬೇಕು, ಬಾ ಅಂದರೆ ಬರಬೇಕು, ಹೋಗಂದ್ರೆ ಹೋಗಿ ಏನೇನೋ ಕಲ್ಪನೆಗಳು ಇಟ್ಕೊಂಡಿರ್ತಾರೆ. ಅದು ಒಳ್ಳೆಯ ಕಲ್ಪನೆಗಳಾಗಿರ್ಬೋದು ಅಥವಾ ಹುಚ್ಚು ಕಲ್ಪನೆಗಳಾಗಿರೋದು ಅವ್ರವ್ರ ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು. ಆದರೆ ನಾನು ಏನು ಹೇಳ್ತೀನಿ, ನೀವು ಯಾವುದಾದ್ರೆ ತನ್ನಾರು ಬಯಸಿ, ನಾಟ್ ಟು ದಿ ಪರ್ಫೆಕ್ಟ್ ಯಾರೂ ಇಲ್ಲ, ನಿಯರ್ ಟು ದಿ ಪರ್ಫೆಕ್ಟು ಅಂದರೆ ಪರ್ಫೆಕ್ಷನ್ ಹತ್ತತ್ರ ಇರಬೇಕು ಅಂತ. ಹೆಂಗೆ ಅಂತಂದರೆ ಅಟ್ಲೀಸ್ಟು ಚೆನ್ನಾಗಿ ನಾನು ಕೇಳಿದ್ದು ಕೊಡಿಸ್ಬೇಕು ಅಂತಂದರೆ ಅವನು ಚಿನ್ನ ಒಡವೆ ಒಂದು 10 ಲಕ್ಷ ರೂಪಾಯಿ ಒಡವೆ ಮಾಡಿಸ್ಕೊಳಕ್ಕಾಗದೇ ಇರಬಾರ್ದು, ಒಂದು 50,000 ರೂಪಾಯಿದು ಏನಾರು ಒಂದು ಸಣ್ಣದೊಂದು ಒಡವೆ ಮಾಡಿಸ್ಕೊಟ್ರು ಪರವಾಗಿಲ್ಲ, ಅಷ್ಟು ಸ್ಯಾಟಿಸ್ಫಿಕೇಷನ್ ಇರಬೇಕು. ನನ್ನ ಮುಟ್ಟು ಇಂಥದ್ದೇ ಬೇಕು ಅಂತಂದರೆ ಅಂಥದ್ದು ಸಿಗಲ್ಲ. ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಆದರೆ ಅಂಥದ್ದು ಸಿಗಬೇಕು ಅಂತಂದರೆ ನೋಡಿ, ಅದಕ್ಕೆ ಹೇಳ್ತಾರೆ ಎಲ್ಲದಕ್ಕೂ ಕೂಡ ಭಗವಂತನಲ್ಲಿ ಒಂದು ಪ್ರಾಪ್ತಿ ಇದ್ದರೆ ಮಾತ್ರ ಆಗಬೇಕು. ಇನ್ನೊಂದು, ಭಗವಂತ ನೀನು ಓದಿ ಪಾಸ್ ಆಗೋಷ್ಟು ಕೆಪಾಸಿಟಿ ಕೊಟ್ಟಿದ್ದೆ, ನೀವು ಎಕ್ಸಾಮ್ಗೆ ಹೋಗಲಿ ಅಂದರೆ ಪಾಸ್ ಆಗ್ತೀರಾ? ಆಗೋದಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನೀವು ಭಗವಂತ 10 ಹಣ್ಣು ಇಡ್ತಾನೆ, ನೀವು ಯಾವ ಹಣ್ಣು ತಿನ್ನಬೇಕು ಅನ್ನೋ ಸೆಲೆಕ್ಷನ್ ನಿಮ್ಮ ಮುಖ್ಯ. ಈ ಮದುವೆ ಆಗಬೇಕು ಅಂತ ಇಂಥ ವರ 10 ನೀವು ಯಾರಿಗೋ ಬ್ರೋಕರ್ಗೆ ಹೇಳ್ತೀರ, ಒಂದು 10 ಜನ ಹುಡುಗಿ ಅಥವಾ ಹುಡುಗನ ಫೋಟೋ ತೋರಿಸ್ತು ಅಂತಂದರೆ ನೀವು ಯಾರನ್ನ ಆರಿಸ್ಕೋಬೇಕು ಅನ್ನೋಂಥದ್ದು ನಿಮಗೆ ಬಿಟ್ಟಂಥ ವಿಚಾರ. ಅದೇ ನೀವು ಆರಿಸ್ಕೋತೀರಿ, ನೋಡೋಕ್ಕೆ ಚೆನ್ನಾಗಿದೆ ಅಂತ. ಫೋಟೋದಲ್ಲಿ ಏನಿದೆ? ಫೋಟೋದಲ್ಲಿ ಏನಂತ 50% ಆ ಹುಡುಗಿ ಕ್ಯಾರೆಕ್ಟರ್ಲಾಗಲಿ ಅಥವಾ ಹುಡುಗನ ಕ್ಯಾರೆಕ್ಟರ್ಲಾಗಲಿ ಇರೋದಿಲ್ಲ. ಕ್ಯಾರೆಕ್ಟರ್ಲಾಗಲಿ ಮನೆತನ ಆಗಲಿ ನೀವೇನು ಅನ್ಕೊಂಡು ನೋಡೋದಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ. ಎಲ್ಲ ಫೋಟೋ ಸೆಷನ್ ಮಾಡ್ತಿರ್ತಾರೆ, ಬ್ಯೂಟಿಫುಲ್ ಆಗಿರುತ್ತೆ. ನೋಡಿದ ತಕ್ಷಣ ವ್ಯಕ್ತಿತ್ವ ನಾವು ಕಂಡುಹಿಡಿಯೋದಕ್ಕಾಗೋದಿಲ್ಲ. ಆದರೆ ಈ ಒಂದು ನಾನು ಹೇಳುವಂಥ ಒಂದು ತಂತ್ರವನ್ನು ಮಾಡ್ತು ಅಂತಂದರೆ, ನೀವು ಯಾವ ರೀತಿ ಇಷ್ಟಪಡ್ತೀರೋ ಅಂಥವರನ್ನೇ ನಿಮಗೆ ಸಿಗುತ್ತೆ. ಅಥವಾ ಅಂಥ ವಧು ನಿಮಗೆ ಅಂತ ಹುಡುಗಿ ಅಥವಾ ಹುಡುಗ ಮಾಡೋದಕ್ಕೊಂದು ಹುಡುಗಿ ಸಿಗ್ತದೆ, ಹುಡುಗಿ ಈ ಥರ ಮಾಡಿದ್ರೆ ಹುಡುಗ ಸಿಗ್ತದೆ. ಈ ಒಂದು ತಂತ್ರವನ್ನು ಮಾಡ್ಕೋಬೇಕು. ಏನು ಆ ತಂತ್ರ ಅಂದರೆ ಅಂಥವರೇ ನಿಮ್ಗೆ ನೀವು ಏನು ಅಂದ್ಕೊಂಡಿರ್ತ ಆ ಥರ ಸಿಗ್ತಾರೆ. ಅವರು ಹೇಳ್ತಾಯಿದ್ರು, ಇಂಥ ಏರಿಯಾದಲ್ಲಿ ಒಂದು ಸೈಟ್ ಸಿಕ್ಬಿಟ್ಟಿದ್ರೆ ಅದ್ಭುತಪ್ಪ, ಅದೆಲ್ಲೇ ಸಿಗುತ್ತೆ ಬಿಡು, ಸದಾಶಿವನಗ ಅಂಥದ್ದೆಲ್ಲಿ ಎಲ್ಲಿ ಸಿಗುತ್ತೆ. ಬಟ್ ಏನೇ ಮಾಡಿ ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ಬ್ರೋಕರ್ ಬಂದುಬಿಟ್ಟು ಇಂಥ ಕಡೆ ಸೈಟ್ ಇದೆ ಅಂತ ಕರ್ಕೊಂಡೋಗಿ ತೋರಿಸಿ ಅಡ್ವಾನ್ಸೇ ಮಾಡಿಸ್ಬಿಟ್ಟು ಬಂದುಬಿಡ್ತಾರೆ, ಟೋಕನ್ ಅಡ್ವಾನ್ಸ್ ಸಿಕ್ಕೇ ಬಿಡುತ್ತೆ. ಈ ಥರ ಆಗಬೇಕು ಅಂತಂದರೆ ಅದಕ್ಕೆ ಬ್ಲೆಸ್ಸಡ್ ಅಂತ ಹೇಳ್ತಾರೆ ಭಾಳಷ್ಟು ಜನ. ಏನು ಐ ಆಮ್ ಬ್ಲೆಸ್ಸಡ್ ಅಂತಂದರೆ ಅಂದರೆ ದೇವರ ಒಂದು ಆಶೀರ್ವಾದ ಇದೆ ಅಂತಂತಾರೆ. ಇಷ್ಟಪಟ್ಟಂಥ ವಧು ವರ ಸಿಗಬೇಕು ಅಂತಂದರೆ ಈ ಒಂದು ತಂತ್ರವನ್ನು ಮಾಡಿಕೊಡಿ. ನೋಡಿ, ಮೇಯ್ನಾಗಿ ಏನು ಮಾಡಬೇಕು ಅಂತಂದರೆ ಇವತ್ತು ಏನು ತಿಳ್ಕೊಂಡ್ರಿ ಮೇಯ್ನಾಗಿ ವಿಚಾರ ಅಂತಂದರೆ, ಒಂದು, ನೀವು ಮನುಷ್ಯ ಏನಕ್ಕೆ ಮೇಯ್ನಾಗಿ ಬಂದಿರೋದು, ಮನುಷ್ಯನೂ ಕೂಡ ಒಂದು ಪ್ರಾಣಿ ಅಂತ ನೀವು ಒಪ್ಕೊಳ್ಳೋದಾಯ್ತು ಅಂದರೆ, ಮನುಷ್ಯ ಪ್ರಾಣಿ ತಾನೇ. ನಾವು ಪ್ರಾಣಿಗಳನ್ನ ಮನುಷ್ಯನ ಬಿಟ್ಟು ಪ್ರಾಣಿ ಅಂತೀವಿ, ಪ್ರಾಣಿಗಳೇನಂತ ಮನುಷ್ಯನ ಅಂತ ಅಂತೀವಿ. ಅಂದರೆ ಮೇಯ್ನು ಏನಾಗಬೇಕು, ಮೂಲ ಉದ್ದೇಶ ಅಂತಂದರೆ ಬದುಕಬೇಕು, ಹುಟ್ಟಬೇಕು, ಬೆಳಿಬೇಕು, ಆಹಾರವನ್ನು ಸೇವನೆ ಮಾಡಬೇಕು, ಸಂತಾನೋತ್ಪತ್ತಿ ಆಗಬೇಕು, ಮದುವೆ ಆಗಬೇಕು. 3 ಕಾರಣ ಮೇಯ್ನು ಜೀವನದಲ್ಲಿ ಪ್ರಮುಖವಾದಂಥ 3 ಘಟ್ಟ. ಒಂದು ಹುಟ್ಟಬೇಕು, ಒಂದು ಬೆಳಿಬೇಕು ಅಂದರೆ ಆಹಾರ ಎಲ್ಲ, ಮತ್ತು ಸಂತಾನೋತ್ಪತ್ತಿಗಿಂತ ಮುಂಚೆ ಮದುವೆ ಆಗಬೇಕು. ಈ 3 ಘಟ್ಟ. ಈ 3
ಒಂದು ಸಣ್ಣ ಒಂದು ಮಗುವಾಗಿ ಅದಕ್ಕೆ ಮೋಕ್ಷ ಅಂತ ಹೇಳ್ತಾರೆ. ಒಂದು ಮಗು ಆಗಿತ್ತು ಅಂತಂದ್ರೆ ಒಂದು ಸಾರ್ಥಕ ಆದಂಗೆ. ನೀವೇನು ಸಾಧನೆ ಮಾಡ್ತಿರೋ ಬಿಡ್ತಿರೋ ಅಂತ ಒಂದು ಪುರಾಣಗಳಲ್ಲಿ ಹೇಳುತ್ತೆ. ಪುರಾಣ ಹೇಳುತ್ತೆ, ಜೀವಿ ಅದೇ ಇನ್ನೊಂದು ಜೀವಿನೇ ಕ್ರಿಯೇಟ್ ಮಾಡಿ ನೀನು ಇದು ಆಗೋ. ಅದಕ್ಕೋಸ್ಕರ ಎಷ್ಟೊಂದು ಜನ ಏನೇನು ಹೇಳ್ತಾ ಇರ್ತಾರೆ, ನಾನು ಸಾಯಬೇಕು, ನಾನು ಕೊಡಿ ಇಡೋಕೆ ಯಾರು ಒಬ್ರು ಇರಬೇಕು, ಒಂದು ಮಕ್ಕಳಂತ ಇರಬೇಕು ಅಂತಂದ್ರೆ ಅಲ್ವಾ. ಅಂದರೆ ಇನ್ನೊಂದು ಜೀವಿಗೆ ಕಾರಣೀಭೂತರ ಆಗಬೇಕು ಪ್ರತಿಯೊಬ್ಬರು ಅಂತ ಪುರಾಣಗಳಲ್ಲಿ ಪುಣ್ಯಕಥೆಗಳಲ್ಲಿ ಹೇಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದು ಏನಂತ ಒಳ್ಳೆ ಪುತ್ರರಾಗಬೇಕು, ಒಳ್ಳೆ ಮಕ್ಕಳಾಗಬೇಕು, ಒಳ್ಳೆ ಪುತ್ರಿಯರಾಗಬೇಕು ಅಂತ ಎಷ್ಟೊಂದು ಜನ ತಪಸ್ಸನ್ನು ಮಾಡಿ ಯಾಗವನ್ನು, ಶ್ರೀರಾಮಚಂದ್ರನ ಹುಟ್ಟಿದ್ದು ಕೂಡ ದಶರಥ ಒಂದು ಯಾಗ ಮಾಡಿ ಆ ಒಂದು ವರವನ್ನು ಪಡ್ಕೊಂಡು ಆಗಿರೋವಂಥದ್ದು ನಿಮ್ಮೆಲ್ಲ ಕೇಳಿದರೆ. ಹಾಗಾಗಿ ನೀವು ಈ ಒಂದು ತಂತ್ರವನ್ನು ಮಾಡ್ತು ಅಂದರೆ ನಿಮಗೆ ಇಷ್ಟಪಟ್ಟಂತಹ ಹುಡುಗ ಅಥವಾ ಹುಡುಗಿನೇ ಬರ್ತಾರೆ, ಅಂಥವ್ರೆ ಬರ್ತಾರೆ, ನೀವು ಮದುವೆ ಮಾಡ್ಕೋಬೋದು ಅಂತಲ್ಲ. ಏನು ಅಂತ ನಾನು ನೋಡಿದ್ರೆ ಮೇಯ್ನಾಗಿ ನೀವೇನು ಮಾಡಬೇಕು ಅಂತಂದರೆ, ಸೋಮವಾರದ ದಿನ ಒಂದು ಬಿಳಿ ಬಟ್ಟೆಯಲ್ಲಿ ಒಂದಿಡಿ ಅಕ್ಕಿ ಹಾಕಿ, ಒಂದಿಡಿ ಅಕ್ಕಿ ಹಾಕಿ 2 ರೂಪಾಯಿ ಕಾಯಿನ ಅದರೊಳಗಡೆ ಹಾಕಿ ಗೊತ್ತಲ್ಲ. 2 ರೂಪಾಯಿ ಕಾಯಿನ ಹಾಕಿ ನೀವೇನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ಈ ದಾಸವಾಳದ ಹೂವು ಇದನ್ನು ಸೇಲ್ ಮಾಡಲ್ಲ ಬೇಗ, ಯಾಕಂದರೆ ಬೇಗ ಇದಾಗುತ್ತೆ ಅಂತ ಸೇಲ್ ಮಾಡಿ. ದಾಸವಾಳದ ಹೂವನ್ನು ತೆಗೆದುಕೊಂಡು ಒಳಗಡೆ ಹಾಕಬೇಕು. ಒಂದು ಖರ್ಚಿ ಫಸ್ಟ್ ಇರೋವಂಥದ್ದು, ಒಂದಿಡಿ ಅಕ್ಕಿ, 2 ರೂಪಾಯಿ ಕಾಯಿನ್ನು ಮತ್ತು ದಾಸವಾಳದ ಹೂವನ್ನು ಹಾಕಿ, ನಂತರ ನೀವೇನು ಮಾಡಬೇಕು ಅಂದರೆ ಅರಿಶಿಣದ ಕೊಂಬನ್ನು ಒಂದು ಸ್ತ್ರೀ ಅಂತಂದರೆ ಮದುವೆ ಆಗಿರುವಂಥ ನಿಮ್ಮ ದೊಡ್ಡಮ್ಮನೋ ಚಿಕ್ಕಮ್ಮನೋ ಅಕ್ಕನೋ ತಂಗಿನೋ ಯಾರಿರುತ್ತೆ ಅವರು ನಿಮಗೆ ಕೊಡಬೇಕು, ಅವ್ರ ಹತ್ರ ಈಸ್ಕೋಬೇಕು. ಆ ಅರಿಶಿಣ ಕೊಂಬನ್ನು ಹಾಕಬೇಕು ಅಂತಂದರೆ ನಿಮಗೆ ಸಂಕಲ್ಪ ಮಾಡ್ಕೋಬೇಕು, ನನಗೆ ಈ ಥರ ಇಂಥ ಹುಡುಗ ಸಿಗಬೇಕು, ಇಂಥ ಹುಡುಗಿ ಇದೇ ಥರ ಇರಬೇಕು. ಯಾರಿಗೆ ಹೇಳ್ತಾ ಇದ್ದೀನಿ, ಮದುವೆ ಆಗಬೇಕು, ಮದುವೆ ಹೆಣ್ಣು ಮದುವೆ ಹುಡುಗನ ನೋಡ್ತಾ ಇದ್ದೀವಿ ಅಂತಂದಾಗ ಇದನ್ನು ಸೋಮವಾರದ ದಿನವೇ ಮಾಡಬೇಕು. ಯಾವ ಸೋಮವಾರದ ದಿನ ಬೇಕಾದ್ರೂ ಮಾಡ್ಬೋದು, ತುಂಬ ಒಳ್ಳೆಯದು. ಅಷ್ಟನ್ನು ಹಾಕಿ ಗಂಟನ್ನು ಕಟ್ಟಿ ನೀವೇನು ಮಾಡಬೇಕು ಅಂತಂದರೆ ಇದನ್ನು ಒಂದು ಸಂಕಲ್ಪ ಮಾಡಿಕೊಂಡು ತೆಂಗಿನ ಮರದ ಕೆಳಗಡೆ ಇಟ್ಟು ಬರಬೇಕು. ಯಾವ ದಿನ? ಸೋಮವಾರದ ದಿನ ಇದನ್ನು ಕಟ್ಟೆಲ್ಲ ಇದನ್ನು ಪೂಜೆ ಮಾಡಿ ನಂತರ ನೀವು ಸಂಜೆ 6 ಗಂಟೆ ಸೂರ್ಯ ಮುಳುಗಿದ ನಂತರ ಹೋಗಿ ಇದನ್ನು ತೆಂಗಿನದ ಮರದ ಕೆಳಗಡೆ ಬುಡದಲ್ಲಿ ಇಟ್ಟು ನಮಸ್ಕಾರ ಮಾಡ್ಕೊಂಡು ಮತ್ತೊಮ್ಮೆ ಸಂಕಲ್ಪ ಮಾಡಿ ಇಂಥ ವಧುವರ ಸಿಗಲಿ ಅಂತ ಇಟ್ಕೊಂಡು ನೀವು ಬಂದುಬಿಡಬೇಕು. ಅಷ್ಟೇ. ನೋಡಿ, ಕೆಲವೇ ದಿನಗಳಲ್ಲಿ 21 ದಿನ ಅಥವಾ 48 ದಿನ ಅಥವಾ 108 ದಿನ ಅಥವಾ ಒಳಗಡೆ ನೀವು ಯಾವ ರೀತಿ ಬಯಸ್ತಿರೋ ಅದೇ ರೀತಿ ನಿಮಗೆ ಓದು ಮತ್ತು ವರ ಸಿಗ್ತದೆ. ಯಾಕಂದರೆ ಒಂದು ಸರಿ ಕಟ್ಕೊಬಿಡ್ತು ಅಂತಂದರೆ ಲೈಫ್ ಲಾಂಗ್ ಅನುಭವಿಸ್ಬೇಕು. ಎಕ್ಸಾಮ್ ಫೇಲ್ ಆದರೆ ಮತ್ತೆ ಪಾಸ್ ಆಗ್ಬೋದು, ಬಿಸ್ನೆಸ್ ಲಾಸ್ ಆದರೆ ಮತ್ತೆ ಬಿಸ್ನೆಸ್ ಮಾಡಿ ಪ್ರಾಫಿಟನ್ನು ಗಳಿಸ್ಬೋದು ಅಂತೆಲ್ಲ. ಆದರೆ ಈ ವಧು ಅಥವಾ ಮದುವೆ ಒಂದು ಆಗ್ಬಿಡ್ತು ಅಂತ ಲೈಫ್ ಲಾಂಗ್ ಅನುಭವಿಸ್ಬೇಕಾಗತ್ತೆ. ಬೇರೆಯವ್ರನ್ನ ಬಿಟ್ಟರೂ ಕೂಡ ಆ ನೆನಪು, ಆ ನೋವುಗಳು ಇದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಈ ಸರಳವಾದಂಥ ಸುಲಭವಂತ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನೀವು ಅಂದ್ಕೊಂಡಿರೋಂಥ ವಧು ಮತ್ತು ವರ ಸಿಗ್ತಾರೆ ಅಂತ ಭಗವಂತನ ಸಂಕಲ್ಪ ಇದ್ದೇ ಇರುತ್ತೆ, ಸಿಗ್ತಾರೆ. ಈ ತಂತ್ರ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ಬೋದು. ಇದು ಇವತ್ತಿನ ಒಂದು ತಂತ್ರ ವಿಚಾರ ಅಂತ ಹೇಳ್ಬೋದು. ಹಣಕಾಸಿನ ಸಮಸ್ಯೆಗೇನು ನೀವು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಬೋದು. ಆದರೆ ಜೀವನದ ಸಮಸ್ಯೆಗೆ ನಾನು ಯಂತ್ರ, ಮಂತ್ರ ಮತ್ತು ತಂತ್ರವನ್ನು ನಿಮಗೆ ಹೇಳ್ಕೊಡ್ತಾರೆ ಅಂತಲ್ಲ. ವೆರಿ ಬ್ಯೂಟಿಫುಲ್. ಜೊತೆ ಮುದ್ರೆಯನ್ನು, ಆರೋಗ್ಯದ ಸಮಸ್ಯೆಗೆ ಮುದ್ರಾ ಯೋಗವನ್ನು ಹೇಳ್ಕೊಡ್ತೀನಿ. ಮುದ್ರೆಗಳು ಮಾಡಿದ್ರೆ ಸಾಕು, ಆ ಮುದ್ರೆಯಿಂದ ಗುಣ ಮಾಡೋಕ್ಕಾಗದಂಥ ಕಾಯಿಲೆಗಳೇ ಇಲ್ಲ. ಹಾಗಾಗಿ ಮುದ್ರೆಯನ್ನು ಹೇಳ್ಕೊಡ್ತೀವಿ, ಮಂತ್ರೋಪದೇಶವನ್ನು ಹೇಳ್ಕೊಡ್ತೀನಿ. ಆ ಒಂದು ಮಂತ್ರವನ್ನು ನೀವು ಹೇಳ್ಕೊಬಿಟ್ರೆ ಸಾಕು, ಒಂದು 6 ತಿಂಗಳು ಅದೇ ಅಂತ ನಿಮ್ಮ ಮಂತ್ರ ನಿಂಬೆಣ್ಣು ಕೊಟ್ಟರೆ ಸಾಕು, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ನಿಮ್ಮ ಪ್ರಾಬ್ಲಮ್ಮೇ ಸಾಲ್ವ್ ಆಗಲಿ ಫಸ್ಟ್ ಬಿಡಿ. ಸಿದ್ಧಿ ಮಾಡಿಕೊಂಡು ನೀವು ಒಂದು ಕುಂಕುಮ ಕೊಟ್ಟರೆ ಸಾಕು, ಒಂದು ಹಣ್ಣು ಕೊಟ್ಟರು ಸಾಕು, ಅವ್ರಿಗೆ ಒಳ್ಳೆಯದಾಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ಯಂತ್ರ, ಮಂತ್ರ ಮತ್ತು ತಂತ್ರದ ಶಿಬಿರವನ್ನು ಮಾಡ್ತಾಯಿದ್ದೀನಿ ಅಲ್ಲ. ತಿಂಗಳ ಕೊನೆ ಶನಿವಾರ ಮತ್ತು ಭಾನುವಾರ ಇರುತ್ತೆ. ಮಿಸ್ ಮಾಡದೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ.
ಅದು ಎಂಥದೇ ಸಮಸ್ಯೆ ಇದ್ದರೂ ಕೂಡ ನೀವೇ ಬಗೆಹರಿಸ್ಕೋಬೋದು. 3 ಕಾರಣಗಳಿಗೋಸ್ಕರ ಇದನ್ನು ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಮತ್ತು ಆ ಸಮಸ್ಯೆಗಳು ಬರದಿರೋ ತಡೆಯೋಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಅವ್ರುಗಳಿಗೆ ಸಮಸ್ಯೆನ ಬಗೆಹರಿಸ್ಕೊಂಡು ಇಲ್ಲಿ ಯಂತ್ರ ಬರೆಯೋದನ್ನು ಹೇಳ್ಕೊಡ್ತೀವಿ. ಮಂತ್ರವನ್ನು ಯಾವ ರೀತಿ ಸಿದ್ಧಿ ಮಾಡ್ಕೊಂಡು ಯಾವ ಸಮಸ್ಯೆಗೆ ಯಾವ ಮಂತ್ರವನ್ನು ಹೇಳ್ಕೊಡ್ತೀವಿ. ಜೊತೆಗೆ ಮುದ್ರಾ ಯೋಗವನ್ನು ಹೇಳ್ಕೊಡ್ತೀನಿ ಮತ್ತು ತಂತ್ರವನ್ನು ಹೇಳ್ಕೊಡ್ತೀನಿ. ಕೆಲವೊಂದು ವಸ್ತುಗಳನ್ನು ಯಾವ ರೀತಿ ಇಟ್ಕೋತು ಅಂತಂದರೆ ಏನಿಲ್ಲ, ನೀವು ಹೋಗ್ಬೇಕಾದ್ರೆ ದಾಡಿ ಒಂದು ಸೊಪ್ಪು ಕಿತ್ಕೊಂಡು ಹೋದ್ರೆ ಸಾಕು ನಿಮ್ಮಿಂದ ದೋಷ ಪರಿಹಾರ ಆಗ್ತಾ ಬರುತ್ತೆ. ಒಂದು ಸೊಪ್ಪು ಕಿತ್ಕೊಂಡು ಒಂದು ಜೋಬಲ್ಲಿ ಬಲಗಡೆ ಜೋಬಲ್ಲಿ ಇಟ್ಕೊಂಡು ಹೋಯ್ತು ಅಂತಂದರೆ ಅದು ಯಾವ ಸೊಪ್ಪು ಅನ್ನೋಂಥದ್ದು ನಾನು ನಿಮಗೆ ಶಿಬಿರದಲ್ಲಿ ಹೇಳ್ಕೊಡ್ತೀನಿ. ಯಾಕಂದರೆ ಒಂದೊಂದು ಗಿಡಮೂಲಿಕೆಗಳು ಒಂದೊಂದು ದೇವತೆಗೆ ಸಮ. ಯಾವ ರೀತಿಯಲ್ಲಿ ಯಾವ ಒಂದು ವಸ್ತುವನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನುವಂಥದ್ದು ತಂತ್ರ. ಅದಕ್ಕೋಸ್ಕರ ಶತ್ರುಬಾಧೆ ಏನಿಲ್ಲ, ತುಂಬ ಸಿಂಪಲ್ ಆಗಿರೋವಂಥದ್ದು. ಒಂದು 4 ಬೀಜಗಳನ್ನ ಅವ್ರ ಹೆಸರು ಹೇಳಿ ಒಂದು ಮೂಲೆಯಲ್ಲಿ ಹಾಕ್ತೀವಿ ಅಂತಂದರೆ ಸಾಕು, ಅದು ಎಂಥದೇ ಶತ್ರುಬಾಧೆ ಆದರೂ ನಿವಾರಣೆ ಆಗುತ್ತೆ. ಅದು ಎಲ್ಲಿ ಹಾಕಬೇಕು, ಯಾವ ಬೀಜ ಅನ್ನೋಂಥದ್ದು ವ್ಯಕ್ತಿಗೆ ಸಂಬಂಧಪಟ್ಟಂಥದ್ದು ಇಂಡಿವಿಜುವಲ್ ಆಗು ಕೂಡ ಹೇಳ್ಕೊಡ್ತೀರಿ. ಮತ್ತು ಇವಾಗ ನಿಮಗೆ ಯಾವುದೋ ಒಂದು ಶತ್ರು ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಡೋದಕ್ಕಾಗೋದಿಲ್ಲ, ಅದಕ್ಕೆ ಯಾವ ತಂತ್ರ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಮಾಡಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಶಿಬಿರವನ್ನು ಮಿಸ್ ಮಾಡದೆ ಎಲ್ಲರೂ ಕೂಡ ಅಟೆಂಡ್ ಮಾಡಿ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ, ಕೋರ್ಟ್ ಕಚೇರಿಗಳ ಸಮಸ್ಯೆ, ಶತ್ರುಗಳ ಬಾಧೆ, ತಪ್ಪು ಡಿಸಿಷನ್ ಜೀವನ ಹಾಳು ಮಾಡುತ್ತೆ, ಎಲ್ಲ ಸರಿ ಮಾಡ್ಕೊಬಿಡುತ್ತೆ. ನಿಮ್ಮ ಒಂದು ಬುದ್ಧಿ ಜ್ಞಾನ ಬೆಳೀತಾ ಹೋಗುತ್ತೆ, ಮತ್ತು ಆತ್ಮಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ, ಮತ್ತು ಮನೋಸ್ಥೈರ್ಯ ಧೈರ್ಯ ಬರ್ತಾ ಹೋಗುತ್ತೆ. ಮತ್ತೆಲ್ಲ ತುಂಬ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಶಿಬಿರ ತುಂಬ ಅನುಕೂಲ ಆಗ್ತಾ ಬರುತ್ತೆ. ಮತ್ತು ಮಾಟ ಮಂತ್ರ ವಾಮಾಚಾರ ಆಗಿದ್ದರೂ ಕೂಡ ಈ ಒಂದು ತಂತ್ರವನ್ನು ಮಾಡ್ಕೊಂಡು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೋದು. ಸ್ವಂತವಾಗಿ ನೀವೇ ಮಾಡ್ಕೊಬೋದು, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಆ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಅಟೆಂಡ್ ಮಾಡ್ತಾ ಬನ್ನಿ ಅಂತ ಹೇಳಿ ಇದು ಶಿಬಿರದ ವಿಚಾರ ಅಂತಲ್ಲ. ನೆಕ್ಸ್ಟ್ ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ